ಹೂದೋಟ ಸವಿಕನ್ನಡ 1ನೇ ತರಗತಿಯ ಹೂದೋಟ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಚಿತ್ರಗಳಿಗೆ ಬಣ್ಣಗಳನ್ನು ನೀವು ತುಂಬಬೇಕು. ಕೇಳಿದ ಪದಗಳು: ಅಜ್ಜಿ, ದಿನಾಲು, ಸಂಜೆ, ನೀವು, ಹೂದೋಟ, ಹೌದು, ಮಗು, ಹಲವಾರು, ಮಂದಿ, ನಡೆ, ದೇಹ, ಒಳ್ಳೆಯ, ವ್ಯಾಯಾಮ, ಆರೋಗ್ಯ, ಅಗತ್ಯ, ಜೋಕಾಲಿ, ನಡೆದಾಟ, ಅಭ್ಯಾಸ, ಜಾಣೆ. ಪದಗಳ ಅರ್ಥ: ದಿನಾಲು ಎಂದರೆ ಪ್ರತಿದಿನ, ಜೋಕಾಲಿ ಎಂದರೆ ಉಯ್ಯಾಲೆ, ತೂಗುಮಣೆ. ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ. ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ. 1ನೇದು, ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ. ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. 2ನೇದು, ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೆ. ಇದಕ್ಕೆ ಉತ್ತರ ಸ್ನೇಹಿತರೆ ಜೋಕಾಲಿ. ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ. 3ನೇದಾಗಿ, ನಿಮ್ಮ ಡ್ಯಾಶ್ ಆಯಿತೆ. ಇದಕ್ಕೆ ಉತ್ತರ ನಿಮ್ಮ ನಡೆದಾಟ ಆಯಿತೆ. ಇದಕ್ಕೆ ಉತ್ತರ ನಡೆದಾಟ. 4ನೇದಾಗಿ, ನೀನು ತುಂಬ ಡ್ಯಾಶ್. ನೀನು ತುಂಬ ಜಾಣೆ. ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಮೊದಲನೇ ಪ್ರಶ್ನೆ, ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು. 2ನೆಯ ಪ್ರಶ್ನೆ, ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? ಇದಕ್ಕೆ ಉತ್ತರ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನಡೆಯುವುದು. 3ನೆಯ ಪ್ರಶ್ನೆ, ಸುಮ ಯಾವ ಆಟ ಆಡಿದಳು? ಉತ್ತರ ಸುಮ ಜೋಕಾಲಿ ಆಟ ಆಡಿದಳು. ಈಗ ಯಾರು ಯಾರಿಗೆ ಹೇಳಿದರು, ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ. 1ನೇದು, ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು? ಈ ಮಾತನ್ನು ಸುಮಾಳು ಅಜ್ಜಿಗೆ ಕೇಳುತ್ತಾಳೆ. 2ನೇದು, ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು? ಈ ಮಾತನ್ನು ಅಜ್ಜಿಯು ಸುಮಾಳಿಗೆ ಹೇಳುತ್ತಾರೆ. 3ನೇದು, ಮಕ್ಕಳು ಚಿಕ್ಕಂದಿನಿಂದಲೂ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು? ಈ ಮಾತನ್ನು ಯಾರು ಹೇಳ್ತಾರೆ? ಅಜ್ಜಿಯು ಸುಮಾಳಿಗೆ ಹೇಳ್ತಾರೆ. ಈಗ ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. 1, ನಾನು ದಿನಾಲು ಸ್ನಾನ ಮಾಡುತ್ತೇನೆ. 2ನೇದು, ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. 3ನೇದು, ನನ್ನ ಗೆಳತಿ ತುಂಬ ಜಾಣೆ. ಚಿತ್ರಗಳಲ್ಲಿರುವ ಹೂವುಗಳನ್ನು ಹೆಸರಿಸಲು ಹೇಳಿ. ಮೊದಲನೇದಾಗಿ ನಾವು ಬಲಗಡೆ ಇರುವ ಚಿತ್ರ ನೋಡೋಣ. ಮೊದಲನೆಯ ಚಿತ್ರ ಗುಲಾಬಿ. ಮೊದಲನೆಯ ಹೂವಿನ ಚಿತ್ರ ಗುಲಾಬಿ. ಅದರ ಕೆಳಗಿಂದು ದಾಸವಾಳ. 3ನೆಯ ಚಿತ್ರ ಸೂರ್ಯಕಾಂತಿ. ಈಗ ಎಡಗಡೆ ಚಿತ್ರಗಳನ್ನು ನೋಡೋಣ. ಎಡಗಡೆಯಲ್ಲಿ ಮೊದಲನೆಯ ಚಿತ್ರ ಚೆಂಡು ಹೂವು. 2ನೆಯ ಚಿತ್ರ ಮಲ್ಲಿಗೆ. 3ನೆಯದು ಕನಕಾಂಬರ.